ದಾವಣಗೆರೆಯಲ್ಲಿ ಪೈಲ್ವಾನ್ ಕಾಂಗ್ರೆಸ್ಗೆ ಸಪೋರ್ಟ್. ಫೈನಲಿ ಶಾಮನೂರು ಫ್ಯಾಮಿಲಿ ಮತ್ತೊಂದು ಡೀಲ್ನ ಸೈಲೆಂಟ್ ಆಗಿ ಕ್ಲೋಸ್ ಮಾಡ್ತಾನೆ. ದಾವಣಗೆರೆಯಲ್ಲಿ ನಡೆದಂತ ಬಿಗ್ ಡೀಲ್. ಪೈಲ್ವಾನ್ ಸೈಲೆಂಟ್ ಆಗ್ತಾರ? ಹಾಗಾದ್ರೆ ಅಲ್ಪಸಂಖ್ಯಾತರು ಟಿಕೆಟ್ ಸಿಗದೇ ಇದ್ರು ಕೂಡ ಶಾಮನೂರು ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾರ? ಪೈಲ್ವಾನ್ ಡೀಲ್ ಸಕ್ಸಸ್, ಡೀಲ್ ಸಕ್ಸಸ್, ಡೀಲ್ ಸಕ್ಸಸ್. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಈ ದಾವಣಗೆರೆಯಲ್ಲಿ ಏನಾಗ್ಬಿಡುತ್ತೆ, ಎರಡು ಗಾದೆ ಮಾತುಗಳು ಅಂದರೆ ಹಾಡುಗಳನ್ನು. ಕುರುಡು ಕಾಂಚಾನ ಕುಣಿಯುತ್ತಲಿತ್ತು, ಕಾಲಿಗೆ ಸಿಕ್ಕವರ ತುಳಿಯುತ್ತಲಿತ್ತು ಒಂದು, ಮತ್ತೊಂದು ಬಂದ್ಬಿಟ್ಟು 9 ತೋಳ ಹಳ್ಳಕ್ಕೆ ಬಿತ್ತು. ಈ ಎರಡು ಈಗ ದಾವಣಗೆರೆಯಲ್ಲಿ ಕಾಣ್ತಾ ಇದ್ದಾವೆ. ಪೈಲ್ವಾನ್ ಡೀಲ್ ಸಕ್ಸಸ್, ಪೈಲ್ವಾನ್ ಕಾಂಗ್ರೆಸ್ಗೆ ಸಪೋರ್ಟ್. ಫೈನಲಿ ಶಾಮನೂರು ಫ್ಯಾಮಿಲಿ ಮತ್ತೊಂದು ಡೀಲ್ನ ಸೈಲೆಂಟಾಗಿ ಕ್ಲೋಸ್ ಮಾಡ್ತಾನೋ ಥರ. ಏನಿದು ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ದಾವಣಗೆರೆಯಲ್ಲಿ ನಡೆದಂಥ ಬಿಗ್ ಡೀಲ್? ಏನೇನಾಯಿತು? ಪೈಲ್ವಾನ್ ಸೈಲೆಂಟ್ ಆಗ್ತಾರ? ಹಾಗಾದರೆ ಅಲ್ಪಸಂಖ್ಯಾತರು ಟಿಕೆಟ್ ಸಿಗದೇ ಇದ್ರೂ ಕೂಡ ಒಪ್ಕೊಂಡು ಶಾಮನೂರು ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾರ? ಎಲ್ಲ ಡೀಟೇಲ್ಸನ್ನು ಕೊಡ್ತೀನಿ. ನೆಲ ಜಲ್ಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ, ಕುರುಡು ಕಾಂಚಾಣ. 9 ತೋಳ ಹಳ್ಳಕ್ಕೆ ಬಿತ್ತು. ಎಸ್ ವೀಕ್ಷಕರೇ, ಶಾಮನೂರು ಫ್ಯಾಮಿಲಿ ಕಾಂಗ್ರೆಸ್ ಹೈಕಮಾಂಡ್ನ ಯಾವ ರೀತಿ ಗಿರಿಗಿಟ್ಲೆ ಹೊಡೆಸ್ತು? ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಯಾವ ರೀತಿ ಶರಣಾದರು? ಅಹಿಂದ ನಾಯಕ ಸಿದ್ದರಾಮಯ್ಯ ಲಿಂಗಾಯತ ನಾಯಕರಿಗೆ ಯಾವ ರೀತಿ ಟಿಕೆಟ್ ಘೋಷಣೆ ಮಾಡಿದರು, ನಾಮಿನೇಷನ್ ಫೈಲ್ ಮಾಡಿಸಿದ್ರು? ಇದೆಲ್ಲದರ ಮಧ್ಯೆಯೇ ಅಲ್ಪಸಂಖ್ಯಾತರು ಸಿಡಿದೇಳ್ತಾರೆ ದಾವಣಗೆರೆಯಲ್ಲಿ. ಅಲ್ಪಸಂಖ್ಯಾತರೇ ನಿರ್ಣಾಯಕ, ಅಲ್ಪಸಂಖ್ಯಾತರು ಪಕ್ಷೇತರಾಗಿ ಹಾಕ್ತಾರೆ, ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋಂಥ ಮಾತುಗಳೆಲ್ಲ ಬಂತು. ಅದೇ ರೀತಿ ಆಯಿತು. ಆದರೆ ಫೈನಲಿ ಡೀಲ್ ಕಂಪ್ಲೀಟ್ ಆಗಿದೆಯಂತೆ. ಪೈಲ್ವಾನ್ ಸೈಲೆಂಟ್ ಆಗ್ತಾರಂತೆ. ಮ್ಯಾಚ್ ಫಿಕ್ಸಿಂಗ್ ಅನ್ನುವಂಥದ್ದು ದಾವಣಗೆರೆಯಲ್ಲಿ ಕಾಮನ್ ಅನ್ನೋ ಥರ. ಮತ್ತೊಂದು ಚುನಾವಣೆ ಮಾತ್ರ ಶಾಮನೂರು ಕುಟುಂಬ. ಮತ್ತೊಮ್ಮೆ ಶಾಮನೂರು ಶಿವಶಂಕರಪ್ಪನವರು 30 ವರ್ಷ ಶಾಸಕರು. ದಾವಣಗೆರೆ ಸಂಪದ್ಭರಿತ ಅನ್ನೋ ಥರ ಆಗೋಗಿತ್ತು ಅನಿಸುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಸ್ಲಮ್ಗಳಿದಾವೋ ಇಲ್ವೋ ಗೊತ್ತಿಲ್ಲ, ರಸ್ತೆಗಳಿದಾವೋ ಇಲ್ವೋ ಗೊತ್ತಿಲ್ಲ, ಒಳಚರಂಡಿ ವ್ಯವಸ್ಥೆ ಹೇಗಿದೆ ಗೊತ್ತಿಲ್ಲ, ಮೂಲಭೂತ ಸೌಲಭ್ಯಗಳು ಹೇಗಿದೆ ಗೊತ್ತಿಲ್ಲ. ಆದರೂ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಂತರ ಅವರ ಮೊಮ್ಮಗ ಸಮರ್ಥ, ಅಪ್ಪ ಮಿನಿಸ್ಟ್ರು SS ಮಲ್ಲಿಕಾರ್ಜುನ್, ಅಮ್ಮ MP, ಈಗ ಮಗ ಕ್ಯಾಂಡಿಡೇಟ್. ಮೈಕ್ ಹಿಡಿದು ಜನರ ಸೇವೆ ಏನು ಮಾಡ್ತೀರಿ ಅಂದರೆ ಉತ್ತರ ಹೇಳಕ್ಕೆ ಬರಲ್ಲ ಅವರು. ಶೇಕ್ ಆಗ್ತಾರೆ ಗಡ 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 ಗಡ. ಅವರ ತಾತನ ಜೊತೆ ಕೆಲಸ ಮಾಡಿರೋರಲ್ಲ, ಈಗ ಮೊಮ್ಮಗನಿಗೆ ಸಪೋರ್ಟ್ ಮಾಡಬೇಕು, ಮೊಮ್ಮಗನ ಪರವಾಗಿ ಓಟ್ ಕೇಳಬೇಕು. ಇದು ದಾವಣಗೆರೆಯ ದಕ್ಷಿಣದ ಕಾಂಗ್ರೆಸ್ ನಾಯಕರಿಗೆ ಬಂದಿರುವಂಥ ದುಸ್ಥಿತಿ. ಹಾಗೆಯೇ ಇದು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯದ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಆದಿಯಾಗಿ ಇರುವಂತಹ ಬದ್ಧತೆ. ಎಸ್ ವೀಕ್ಷಕರೇ, ಒಂದು ಕಡೆ ಬಿಜೆಪಿಯಿಂದ ಅಂಬಿಗ ಸಮುದಾಯದ ಶ್ರೀನಿವಾಸ ದಾಸ್ ಕರಿಯಪ್ಪ ಅನ್ನೋರನ್ನ ಕಂಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಒಂದು ವೇಳೆ ದಾವಣಗೆರೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ, ಮ್ಯಾಚ್ ಫಿಕ್ಸಿಂಗ್ ಆಗಲ್ಲ ಅನ್ನೋ ಥರದ ವಾತಾವರಣ ಇದ್ದರೆ ಬಿಜೆಪಿ ಯಾವುದಾದ್ರೂ ಪ್ರಬಲ ಜಾತಿಯ ಕ್ಯಾಂಡಿಡೇಟ್ಗೆ ಅವಕಾಶ ಕೊಟ್ಟಿರೋದು. ಈ ಹರಕೆಯ ಕುರಿ ಆಗ್ತಾರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅನ್ನೋದೊಂದು ಮಾತುಗಳು ನಡೀತಾ ಇದೆ. ಅದ್ರ ಜೊತೆಗೆ ಅರ್ಹತೆ ಅಂದರೆ ಏನು, ಕ್ಯಾಂಡಿಡೇಟ್ ಆಗಲಿಕ್ಕೆ, ಅಭ್ಯರ್ಥಿ ಆಗಲಿಕ್ಕೆ, ಟಿಕೆಟ್ ಕೊಡಲಿಕ್ಕೆ ಅನ್ನೋದನ್ನು ನೋಡ್ಲಿಕ್ಕೆ ಹೋದರೆ ಯಾವುದಾದ್ರೂ ಪ್ರತಿಷ್ಠಿತ ಕುಟುಂಬದ ಕುಡಿ ಆದರೆ ಸಾಕು ಅವ್ರಿಗೆ ಟಿಕೆಟ್, ಅವ್ರ ಹತ್ರ ದುಡ್ಡಿದ್ರೆ ಸಾಕು ಅವ್ರಿಗೆ ಟಿಕೆಟ್, ಯಾವುದೇ ಮಾರ್ಗದಲ್ಲಿ ಗೆದ್ಕೊಂಡು ಬಂದರೆ ಸಾಕು ಅವ್ರಿಗೆ ಟಿಕೆಟ್. ಇದು ನಮ್ಮ ದಕ್ಷತೆ, ಇದು ನಮ್ಮ ಬದ್ಧತೆ ಅಂತ ಕಾಂಗ್ರೆಸ್ ತೋರಿಸ್ಕೊಂಡಿದೆ. ಶಾಮನೂರು ಫ್ಯಾಮಿಲಿಗೆ ಶರಣಾಗಿದೆ. ಬಿಜೆಪಿಯ ಆಟ ಏನಿದೆಯೋ ಇಲ್ಲಿ ಗೊತ್ತಿಲ್ಲ, ಯಡಿಯೂರಪ್ಪನವರ ಒಳಮರ್ಮ ಏನಿದೆಯೋ ಗೊತ್ತಿಲ್ಲ, ಯಡಿಯೂರಪ್ಪನವರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಯಾವ ರೀತಿ ಚುನಾವಣೆಯನ್ನು ಎದುರಿಸ್ತಾರೋ ಗೊತ್ತಿಲ್ಲ. ಆದರೆ ಅಲ್ಪಸಂಖ್ಯಾತರಿಂದ
ಕಾಂಗ್ರೆಸ್ಸಿಗೆ ಕಂಟಕ ಅನ್ನುವಂಥ ವರದಿಗಳೇನು ಬಂದಿತ್ತಲ್ಲ, ಆ ಕಂಟಕವನ್ನು ತೊಡೆದು ಹಾಕಲಿಕ್ಕೆ ಶಾಮನೂರು ಫ್ಯಾಮಿಲಿ ಈಗ ಸಖತ್ತಾಗಿ ಡೀಲ್ ಮಾಡಿ ಮುಗಿಸಿದೆಯಂತೆ. ಮೂಲಗಳ ಪ್ರಕಾರ ಪೈಲ್ವಾನ್ ಎಲೆಕ್ಷನ್ ಕಣದಿಂದ ಹಿಂದಕ್ಕೆ ಸರಿತಾರೆ ಅನ್ನುವಂಥ ಮಾತು. ಹಾಗೆಯೇ ಅಲ್ಪಸಂಖ್ಯಾತರು ಕೂಡ ಈಗ ಕಾಂಗ್ರೆಸ್ಗೆ ಏನೋ ಆಗೋಗಿದೆ, BJPಗೆ ಓಟ್ ಹಾಕೋಕ್ಕಂತೂ ಆಗಲ್ಲ, ಕಾಂಗ್ರೆಸ್ಗೆ ಹಾಕ್ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾದರೆ ನಡೆದಿರೋ ಡೀಲ್ ಏನು? ಪೈಲ್ವಾನ್ ಸೈಲೆಂಟ್ ಆಗಿಬಿಡ್ತಾರೆ ಅಷ್ಟಕ್ಕೂ. ಪೈಲ್ವಾನ್ ಸೈಲೆಂಟ್ ಆಗಿಬಿಟ್ರೆ ಶಾಮನೂರು ಫ್ಯಾಮಿಲಿ ಅಂದರೆ ಶಾಮನೂರು ಅವರ ಮೊಮ್ಮಗ ಸಮರ್ಥ್ ಗೆದ್ದು ಬಿಡ್ತಾರ. ಹಾಗಾದರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರನ್ನು ಗೆಲ್ಲಿಸಲಿಕ್ಕೆ ಗ್ರಾಮ ಪಂಚಾಯತಿಗೆ ಒಬ್ಬರು ಶಾಸಕರು ಅಪಾಯಿಂಟ್ ಆಗಿದ್ದಾರೆ ಕಾಂಗ್ರೆಸ್ನಿಂದ. ಹೋಬಳಿಗೆ ಇಬ್ಬಿಬ್ಬರು ಮಿನಿಸ್ಟರ್ ಅಪಾಯಿಂಟ್ ಆಗಿದ್ದಾರೆ. ಅರ್ಧ ಕ್ಯಾಬಿನೆಟ್ ದಾವಣಗೆರೆಯಲ್ಲಿ, ಅರ್ಧ ಕ್ಯಾಬಿನೆಟ್ ಬಾಗಲಕೋಟೆಯಲ್ಲಿ ಇರುತ್ತೆ. ಇಷ್ಟೆಲ್ಲ ರಾಜಕೀಯ ತಂತ್ರಗಳು ಸಮರ್ಥ್ ಅನ್ನುವ ಹುಡುಗನನ್ನು ಗೆಲ್ಲಿಸಕ್ಕೆ. ಕುರುಡು ಕಾಂಚಾಳ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಳ, ಕುರುಡು ಕಾಂಚಾಳ. 9 9 9 ತೋಳ ಹಳ್ಳಕ್ಕೆ ಬಿತ್ತು. ಹಲವು ರಾಜಕೀಯ ನಾಯಕರು ಮಕ್ಕಳನ್ನು ಎಲೆಕ್ಷನ್ಗೆ ನಿಲ್ಲಿಸಿ ಗೆಲ್ಲಿಸಿದ್ದಾರೆ. ಇದೇನು ಹೊಸದಲ್ಲ, ಸಮರ್ಥ್ ಒಬ್ಬರೇ ಅಲ್ಲ. ಈಶ್ವರ್ ಖಂಡ್ರೆ ಮಗ ಅವ್ರು ಗೆಲ್ಲಿಲ್ವಾ? ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಅವ್ರು ಗೆಲ್ಲಿಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅವ್ರಿಗೆ ಟಿಕೆಟ್ ಕೊಟ್ಟಿರಲಿಲ್ವಾ? ಅದೇ ರೀತಿ SS ಮಲ್ಲಿಕಾರ್ಜುನ್ ಅವ್ರ ಮಗನಿಗೆ ಅನ್ನೋದು ಕಾಂಗ್ರೆಸ್ನ ಸಮರ್ಥನೆ ಆಗಿದೆ. ಆದರೆ ಪಕ್ಷಕ್ಕಾಗಿ ಹಗಲಿರಲು 30 40 50 ವರ್ಷಗಳಿಂದ ದುಡಿದುಕೊಂಡು ಬಂದಂಥ ಕಾರ್ಯಕರ್ತರು ಇನ್ನೂ ಕಾರ್ಯಕರ್ತರಾಗಿ ಮುಂದುವರಿಯೋದು ಮಾತ್ರ ಈ ವ್ಯವಸ್ಥೆಯ ದುರಂತ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.